ವೀಕ್ಷಕರೇ, ಈತ ಒಂದ್ ಕಡೆ ಶಿವನ ಪರಮ ಭಕ್ತ, ಮತ್ತೊಂದ್ ಕಡೆ 4 ವೇದಗಳನ್ನ ಸಂಪೂರ್ಣವಾಗಿ ತಿಳಿದಂತ ಮಹಾ ಪಂಡಿತ, ಸಂಗೀತದಲ್ಲಿ ನಿಪುಣ, ಜ್ಯೋತಿಷ್ಯದಲ್ಲಿ ಪರಿಣಿತ, ಯುದ್ಧ ಕಲೆಯಲ್ಲಿ ಅಪ್ರತಿಮ. ಆದ್ರೆ ಇದೇ ವ್ಯಕ್ತಿಯನ್ನ ಇವತ್ತು ಇಡೀ ಜಗತ್ತು ರಾಕ್ಷಸ ಅಂತ ಕರೆಯುತ್ತೆ. ಹೌದು, ಆತನೇ ಲಂಕೆಯ ಚಕ್ರವರ್ತಿ ರಾವಣ. ಆದ್ರೆ ನೀವೆಲ್ಲರೂ ಕೂಡ ತಿಳಿದಿರುವ ಹಾಗೆ ರಾವಣನ ಕತೆ ಸಂಪೂರ್ಣ ಸತ್ಯ ಅಲ್ಲ. ರಾಮಾಯಣದಲ್ಲಿ ರಾವಣನನ್ನ ಖಳನಾಯಕನನ್ನಾಗಿ ತೋರಿಸಲಾಗಿದೆ. ಆದರೆ ಇದೇ ರಾವಣನ ಜೀವನದಲ್ಲಿ ಹೆಚ್ಚಿನ ಜನಕ್ಕೆ ತಿಳಿಯದಂತ ಮತ್ತೊಂದು ಮುಖ ಕೂಡ ಇತ್ತು. ಅಷ್ಟಕ್ಕೂ ಈ ರಾವಣ ಯಾರು, ಅವನ ಜನ್ಮ ಹೇಗಾಯಿತು, 10 ತಲೆಗಳ ರಹಸ್ಯ ಏನು, ಲಂಕೆ ಅವನಿಗೆ ಹೇಗ್ ಸಿಕ್ತು, ಮತ್ತೆ ಅಷ್ಟು ಜ್ಞಾನ ಇದ್ದಂತ ರಾವಣ ಕೊನೆಗೆ ತನ್ನ ಸಾಮ್ರಾಜ್ಯವನ್ನೇ ಯಾಕೆ ಕಳ್ಕೊಂಡ? ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾವಣನ ಬಗ್ಗೆ ಬಹುತೇಕ ಜನಕ್ಕೆ ಗೊತ್ತಿಲ್ಲದಂತ ಸತ್ಯಗಳನ್ನ ಒಂದೊಂದಾಗಿ ಈ ಮುಂದೆ ತಿಳಿದ ಹೋಗೋಣ. ಸಾಮಾನ್ಯವಾಗಿ ರಾವಣ ರಾಕ್ಷಸನಾಗಿ ಹುಟ್ಟುತ್ತವನಲ್ಲ. ಅವನ ತಂದೆ ಮಹರ್ಷಿ ವಿಶ್ರವ. ಅವರು ಬ್ರಹ್ಮದೇವರ ವಂಶಕ್ಕೆ ಸೇರಿದಂತ ಮಹಾನ್ ಋಷಿ. ಆತನ ತಾಯಿ ಕೈಕೇಸಿ. ಈಕೆ ರಾಕ್ಷಸ ಕುಲಕ್ಕೆ ಸೇರಿದಂತ ಮಹಿಳೆ. ಅಂದ್ರೆ ರಾವಣನಲ್ಲಿ ಒಂದ್ ಕಡೆ ಬ್ರಾಹ್ಮಣರ ಜ್ಞಾನ, ಮತ್ತೊಂದ್ ಕಡೆ ರಾಕ್ಷಸರ ಶಕ್ತಿ. ಈ ಎರಡು ಕೂಡ ಒಂದ್ ಕಡೆ ಸೇರಿದ್ವು. ರಾವಣನಿಗೆ ಒಟ್ಟು 3 ಸಹೋದರರು: ಕುಂಭಕರ್ಣ, ವಿಭೀಷಣ ಮತ್ತೆ ಸಹೋದರಿ ಶೂರ್ಪಣಖೆ. ಇವರಲ್ಲಿ ವಿಭೀಷಣ ಮಾತ್ರ ಧರ್ಮದ ಮಾರ್ಗವನ್ನ ಆರಿಸಿಕೊಂಡ. ಆದರೆ ರಾವಣ ಮತ್ತು ಕುಂಭಕರ್ಣ ಅಸಾಮಾನ್ಯ ಶಕ್ತಿನ ಪಡಿಬೇಕು ಅಂತ ಸಂಕಲ್ಪವನ್ನ ಮಾಡಿದ್ರು. ಇಲ್ಲಿಂದಲೇ ನೋಡಿ ರಾವಣನ ಜೀವನದ ದೊಡ್ಡ ತಿರುವು ಶುರುವಾಗೋದು. ಈ ರಾವಣ ಸಾಮಾನ್ಯವಾಗಿ ರಾಜ ಆಗ್ಬೇಕು ಅಂತ ಬಯಸ್ಲಿಲ್ಲ. 3 ಲೋಕಗಳನ್ನೇ ಆಳುವಂತ ಚಕ್ರವರ್ತಿ ಆಗ್ಬೇಕು ಎಂಬ ಆಸೆ ಅವನಲ್ಲಿ ಇತ್ತು. ಅದಕ್ಕಾಗಿನೇ ತನ್ನ ಸಹೋದರರು ಆದಂತ ಕುಂಭಕರ್ಣ ಮತ್ತು ವಿಭೀಷಣನ ಜೊತೆಗೂಡಿ ಅತ್ಯಂತ ಕಠಿಣ ತಪಸ್ಸನ್ನ ಶುರು ಮಾಡ್ತಾನೆ. ಆ ಒಂದು ತಪಸ್ಸು ದಿನಗಳದ್ದಲ್ಲ, ತಿಂಗಳದ್ದಲ್ಲ, ವರ್ಷಗಳ ಕಾಲ ಮುಂದುವರಿಯಿತು. ಕೊನೆಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆದ್ರು. ರಾವಣನಿಗೆ ಏನ್ ವರ ಬೇಕು ಅಂತ ಕೇಳಿದ್ರು. ಆಗ ರಾವಣ ಅಮರತ್ವವನ್ನ ಕೇಳಿದ್ದ. ಅಂದ್ರೆ ನನಗೆ ಸಾವೇ ಇಲ್ದಾಗೆ ವರ ಕೊಡು ಅಂತ ಕೇಳಿದ್ದ. ಆದ್ರೆ ಅದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿದ್ರಿಂದ ಬ್ರಹ್ಮದೇವ ಅದನ್ನ ನಿರಾಕರಿಸ್ತಾರೆ. ಆಗ ರಾವಣ ಒಂದು ಕುತಂತ್ರದ ವರವನ್ನ ಕೇಳ್ತಾನೆ. ದೇವರುಗಳು, ದಾನವರು, ಗಂಧರ್ವರು, ಯಕ್ಷರು, ನಾಗರು ಇವ್ರ್ಯಾರಿಂದನೂ ಕೂಡ ನನಗೆ ಮರಣ ಬಾರದಂತೆ ವರ ಕೊಡು ಅಂತ ಕೇಳಿದ್ದ. ಆದ್ರೆ ಅಲ್ಲಿ ಆತ ಒಂದು ದೊಡ್ಡ ತಪ್ಪನ್ನ ಮಾಡಿದ್ದ. ಮನುಷ್ಯರನ್ನ ಮತ್ತು ವಾನರರನ್ನ ಅವನು ಲೆಕ್ಕಕ್ಕೆ ತೆಗೆದುಕೊಂಡಿರ್ಲಿಲ್ಲ. ಇವರು ನನ್ನೆದುರು ನಿಂತು ಏನ್ ಮಾಡೋದಕ್ಕೆ ಸಾಧ್ಯ ಎಂಬ ಅಹಂಕಾರ ಭಾವದಿಂದ ಆತ ಭಾವಿಸಿದ್ದ. ಆದ್ರೆ ಅದೇ ನೋಡಿ ಆತ ಜೀವನದಲ್ಲಿ ಮಾಡದಂತ ಅತಿ ದೊಡ್ಡ ತಪ್ಪು. ಬ್ರಹ್ಮದೇವರು ಅವನಿಗೆ ಅಪಾರ ಶಕ್ತಿ ಮತ್ತು ಹಲವು ವರಗಳನ್ನ ಕೊಡ್ತಾರೆ. ಆ ದಿವಸದಿಂದ ರಾವಣನ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ಅವನ ಅಹಂಕಾರ ಕೂಡ 10 ಪಟ್ಟಲ್ಲ 100 ಪಟ್ಟು ಹೆಚ್ಚಾಗಿತ್ತು. ಇನ್ನು ವಿಭೀಷಣ ಧರ್ಮದ ಮಾರ್ಗದಿಂದ ವರವನ್ನ ಕೇಳಿದ. ಈ ಒಂದು ಕಾರಣಕ್ಕೇನೆ ಮುಂದೆ ವಿಭೀಷಣನನ್ನ ಶ್ರೀರಾಮ ಲಂಕೆಯ ರಾಜನನ್ನಾಗಿ ಮಾಡಿದ್ದ. ಆದ್ರೆ ರಾವಣ ವರ ಸಿಕ್ಕ ತಕ್ಷಣ ಇಡೀ ಜಗತ್ತನ್ನೇ ತನ್ನ ಅಧೀನಕ್ಕೆ ತರೋದಕ್ಕೆ ಹೊರಟಿದ್ದ. ಮೊದಲು ಅವನ ಕಣ್ಣು ಬಿದ್ದದ್ದು ಸುವರ್ಣ ಲಂಕೆಯ ಮೇಲೆ. ಅದು ಆ ಒಂದು ಸಮಯದಲ್ಲಿ ಅವನ ಅಣ್ಣ ಕುಬೇರನ ಆಳ್ವಿಕೆಯಲ್ಲಿ ಇತ್ತು. ಆದ್ರೆ ರಾವಣನಿಗೆ ಅದು ಸಾಕಾಗ್ಲಿಲ್ಲ. ತನ್ನದೇ ಅಣ್ಣನ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡ್ದ. ಬ್ರಹ್ಮದೇವನಿಂದ ಅಪಾರ ಶಕ್ತಿ ಸಿಕ್ಕ ನಂತರ ರಾವಣನ ಮಹತ್ವಾಕಾಂಕ್ಷೆ ಇನ್ನಷ್ಟು ಹೆಚ್ಚಾಯಿತು. ಅವನ ಗುರಿ ಇಡೀ 3 ಲೋಕಗಳ ಮೇಲಿನ ಅಧಿಕಾರ. ಆದ್ರೆ ಅದಕ್ಕೂ ಮೊದಲು ಅವನ ಕಣ್ಣಿಗೆ ಬಿದ್ದದ್ದು ಸುವರ್ಣ ಲಂಕೆ. ಆ ಒಂದು ಸಮಯದಲ್ಲಿ ಲಂಕೆಯ ರಾಜ ಆಗಿದ್ದವನು ರಾವಣನ ಅಣ್ಣ ಕುಬೇರ. ಹೌದು, ಕುಬೇರನು ಕೂಡ ರಾವಣನ ಸಹೋದರನೇ. ಆದ್ರೆ ಇಬ್ಬರ ತಾಯಂದಿರು ಮಾತ್ರ ಬೇರೆ. ಕುಬೇರ ಮಹರ್ಷಿ ವಿಶ್ರವರ ಮೊದಲ ಪತ್ನಿಯ ಮಗ, ರಾವಣ ಕೈಕೇಸಿಯ ಮಗ. ಕುಬೇರನ ಆಳ್ವಿಕೆಯಲ್ಲಿ ಲಂಕೆ ವಿಶ್ವದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಆಗಿತ್ತು. ಚಿನ್ನದ ಅರಮನೆಗಳು, ಅದ್ಭುತ ಕೋಟೆಗಳು, ಅಪಾರ ಸಂಪತ್ತು ಇವೆಲ್ಲವೂ ಕೂಡ ಲಂಕೆಯ ವೈಭವವಾಗಿತ್ತು. ಇದನ್ನೆಲ್ಲ ಕಂಡಂತ ರಾವಣ ಯುದ್ಧಕ್ಕೆ ಮುಂದಾಗ್ತಾನೆ. ಕೊನೆಗೆ ಕುಬೇರನನ್ನ ಸೋಲಿಸಿ ಸುವರ್ಣ ಲಂಕೆನ ತನ್ನ ವಶಕ್ಕೆ ಪಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಕುಬೇರನ ಬಳಿ ಇದ್ದಂತ ಪುಷ್ಪಕ ವಿಮಾನವನ್ನು ಕೂಡ ಆತ ಕಸ್ಕೊಂಡಿದ್ದ. ಆ ಒಂದು ಪುಷ್ಪಕ ವಿಮಾನ ಸಾಮಾನ್ಯ ರಥ ಅಲ್ಲ. ಅದನ್ನ ಮನಸ್ಸಿಗೆ ಬಂದಂತ ಸ್ಥಳಕ್ಕೆ ಯಾರ ಸಹಾಯ ಕೂಡ ಇಲ್ಲದೆ ಹಾರಿಸ್ಕೊಂಡು ಹೋಗಬಹುದಾಗಿತ್ತು. ಅಂದಿನ ಕಾಲದಲ್ಲಿ ಇದು ಅತ್ಯಂತ ಅದ್ಭುತವಾದಂತ ವಾಹನ ಅಂತಾನೆ ವರ್ಣಿಸಲಾಗಿದೆ. ಇದಾದ ನಂತರ ರಾವಣ ಲಂಕೆಯ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ತಾನೆ. ಅವನ ಸಾಮ್ರಾಜ್ಯ ದಿನದಿಂದ ದಿನಕ್ಕೆ ವಿಸ್ತಾರವಾಗ್ತಿತ್ತು. ದೇವರುಗಳ ಮೇಲೂ ರಾಜರುಗಳ ಮೇಲೂ ಕೂಡ ಆತ ತನ್ನ ಪ್ರಭಾವವನ್ನ ತೋರಿಸೋದಕ್ಕೆ ಶುರು ಮಾಡಿದ್ದ. ಆದ್ರೆ ರಾವಣ ಕೇವಲ ಬಲಶಾಲಿ ರಾಜ ಮಾತ್ರ ಅಲ್ಲ, ಅವನು ಮಹಾನ್ ಶಿವಭಕ್ತ ಕೂಡ ಆಗಿದ್ದ. ಅವನ ಭಕ್ತಿ ಇವತ್ತಿಗೂ ಕೋಟಿ ಕೋಟಿ ಜನರನ್ನ ಆಶ್ಚರ್ಯಕ್ಕೆ ಈಡು ಮಾಡುತ್ತೆ. ವೀಕ್ಷಕರೇ, ರಾವಣನ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿರೋದು ಅವನು ಸೀತೆಯನ್ನ ಅಪಹರಿಸಿದ ಖಳನಾಯಕ ಎಂಬುದು ಮಾತ್ರ. ಆದರೆ ಅವನ ಜೀವನದ ಇನ್ನೊಂದು ಮುಖ ಬಹಳ ಜನಕ್ಕೆ ಗೊತ್ತಿಲ್ಲ. ರಾವಣ ಶಿವನ ಪರಮ ಭಕ್ತ. ಪ್ರತಿ ದಿವಸ ಶಿವನ ಆರಾಧನೆಯನ್ನ ಮಾಡ್ತಿದ್ದ. ಅಷ್ಟೇ ಅಲ್ಲ, ಇವತ್ತಿಗೂ ಶಿವನನ್ನ ಸ್ತುತಿಸುವಂತ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದಾದಂತ ಶಿವ ತಾಂಡವ ಸ್ತೋತ್ರವನ್ನು ರಚಿಸಿದವನು ರಾವಣ ಅಂತ ಪುರಾಣಗಳು ಹೇಳ್ತವೆ. ಒಮ್ಮೆ ತನ್ನ ಶಕ್ತಿಯ ಮೇಲಿನ ಅಹಂಕಾರದಿಂದ ರಾವಣ ಕೈಲಾಸ ಪರ್ವತವನ್ನೇ ಎತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಶಿವ ಇರುವಂತ ಪರ್ವತವನ್ನು ತನ್ನ ಬಲದಿಂದ ಎತ್ತಬಹುದು ಅಂತ ಆತ ಭಾವಿಸಿದ. ಮೊದಲಿಗೆ ಪರ್ವತ ಸ್ವಲ್ಪ ಅಲುಗಾಡಿತ್ತು. ಆದ್ರೆ ಶಿವ ತನ್ನ ಕಾಲಿನ ಹೆಬ್ಬೆರಳನ್ನ ಕೈಲಾಸದ ಮೇಲೆ ಒತ್ತಿದ್ದ.
ಮುಂದಿನ ಕ್ಷಣವೇ ರಾವಣನ ಕೈಗಳು ಪರ್ವತ ಕೆಳಗೆ ಸಿಕ್ಕಾಕೊಂಡ್ವು. ಆಗ ಆತ ಅಸಹನೀಯ ನೋವಿನಿಂದ ರಾವಣ ಜೋರಾಗಿ ಕಿರ್ಚಿದ್ದ. ಪುರಾಣಗಳ ಪ್ರಕಾರ ರಾವಣ ಎಂಬ ಹೆಸರು ಕೂಡ ಈ ಒಂದು ಕಿರ್ಚಾಟದಿಂದಲೇ ಬಂತು ಅಂತ ಹೇಳಲಾಗುತ್ತೆ. ಆಗ ತನ್ನ ತಪ್ಪಿನ ಅರಿವಾದಂತ ರಾವಣ ಶಿವನನ್ನ ಸ್ತುತಿಸುತ್ತಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾನೆ. ಕೊನೆಗೆ ಶಿವ ಪ್ರಸನ್ನನಾಗಿ ಅವನನ್ನ ಬಿಡುಗಡೆ ಮಾಡಿದ್ದ. ಅಷ್ಟೇ ಅಲ್ಲ, ತನ್ನ ದಿವ್ಯ ಖಡ್ಗವಾದಂತ ಚಂದ್ರಹಾಸವನ್ನ ರಾವಣನಿಗೆ ಉಡುಗೊರೆಯಾಗಿ ಶಿವ ಕೊಟ್ಟಿದ್ದ. ಆ ದಿವಸದಿಂದ ರಾವಣನ ಶಕ್ತಿ ಇನ್ನಷ್ಟು ಹೆಚ್ಚಾಯಿತು. ಆದ್ರೆ ಅವನ ಭಕ್ತಿ ಎಷ್ಟು ದೊಡ್ಡದಿದ್ರೂ ಕೂಡ ಅವನ ಅಹಂಕಾರ ಮಾತ್ರ ಕಡಿಮೆ ಆಗಲಿಲ್ಲ. ಅದೇ ಅಹಂಕಾರ ಮುಂದೆ ಒಬ್ಬ ಮಹಿಳೆಯ ಕಾರಣದಿಂದ ಅವನ ಸಂಪೂರ್ಣ ಸಾಮ್ರಾಜ್ಯವನ್ನೇ ನಾಶ ಮಾಡಿತ್ತು. ಆ ಮಹಿಳೆಯೇ ಸೀತೆ. ರಾವಣ ಅಜಯ ರಾಜನಾಗಿದ್ದ, ಅಪಾರ ಜ್ಞಾನವನ್ನ ಹೊಂದಿದ್ದ, ಅಸಾಧಾರಣ ಶಿವಭಕ್ತನಾಗಿದ್ದ. ಆದ್ರೆ ಅವನ ಜೀವನವನ್ನೇ ಬದಲಿಸಿದಂತ ಒಂದು ನಿರ್ಧಾರ ಅಂದ್ರೆ ಅದು ಸೀತೆಯ ಅಪಹರಣ. ಇದೆಲ್ಲಕ್ಕೂ ಕಾರಣ ಅವನ ಸಹೋದರಿ ಶೂರ್ಪಣಖೆ. ಅರಣ್ಯದಲ್ಲಿ ಶೂರ್ಪಣಖೆ ರಾಮ ಮತ್ತು ಲಕ್ಷ್ಮಣರನ್ನ ಕಂಡು ಅವರನ್ನ ಮದುವೆಯಾಗೋದಿಕ್ಕೆ ಕೇಳ್ಕೊಳ್ತಾಳೆ. ಆದ್ರೆ ಇಬ್ರು ಕೂಡ ಅದಕ್ಕೆ ನಿರಾಕರಿಸ್ತಾರೆ. ಕೊನೆಗೆ ಲಕ್ಷ್ಮಣ ಅವಳ ಮೂಗು ಮತ್ತು ಕಿವಿಯನ್ನ ಕತ್ತರಿಸಿದ್ದ. ಅವಮಾನಗೊಂಡಂತ ಶೂರ್ಪಣಖೆ ನೇರವಾಗಿ ಲಂಕೆಗೆ ಹೋಗಿ ರಾಮನ ವಿರುದ್ಧ ರಾವಣನನ್ನ ಕೆರಳಿಸ್ತಾಳೆ. ಅಷ್ಟೇ ಅಲ್ಲ, ಸೀತೆ ಎಂಬ ಅಪರೂಪದ ಸುಂದರಿ ರಾಮನ ಜೊತೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ಲು. ಇದನ್ನ ಕೇಳದಂತ ರಾವಣ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಒಂದು ಕುತಂತ್ರವನ್ನ ರೂಪಿಸ್ತಾನೆ. ಮೊದಲು ಮಾರೀಚನನ್ನ ಚಿನ್ನದ ಜಿಂಕೆ ರೂಪದಲ್ಲಿ ಪಂಚವಟಿಗೆ ಕಳುಹಿಸಿದ್ದ. ಆ ಒಂದು ಜಿಂಕೆಯನ್ನ ನೋಡಿ ಸೀತೆ ಅದನ್ನ ಹಿಡಿದು ತರೋದಕ್ಕೆ ರಾಮನನ್ನ ಕೇಳ್ಕೊಂಡಿದ್ರು. ರಾಮ ಜಿಂಕೆಯನ್ನ ಬೆನ್ನಡ್ತಾನೆ. ಸ್ವಲ್ಪ ಸಮಯದ ನಂತರ ಮಾರೀಚ ರಾಮನ ಧ್ವನಿಯಲ್ಲೇ ಲಕ್ಷ್ಮಣ ಅಂತ ಕೂಗಿದ್ದ. ಅದನ್ನ ಕೇಳದಂತ ಸೀತೆ ಲಕ್ಷ್ಮಣನನ್ನು ಕೂಡ ರಾಮನ ಬಳಿ ಕಳುಹಿಸಿದ್ಲು. ಆ ಒಂದು ಕ್ಷಣಕ್ಕಾಗಿಯೇ ಕಾಯುತ್ತಿದ್ದಂತ ರಾವಣ ಸನ್ಯಾಸಿಯ ವೇಷವನ್ನ ಧರಿಸಿ ಸೀತೆಯ ಬಳಿ ಬಂದಿದ್ದ. ಭಿಕ್ಷೆ ಕೇಳುವಂತ ನೆಪದಲ್ಲಿ ಅವಳನ್ನ ಲಕ್ಷ್ಮಣ ರೇಖೆ ದಾಟುವಂತೆ ಮಾಡಿದ್ದ. ಮುಂದಿನ ಕ್ಷಣವೇ ತನ್ನ ನಿಜವಾದಂತ ರೂಪವನ್ನು ತೋರಿಸಿ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಿಸಿ ಲಂಕೆಗೆ ಕರೆದೊಯ್ದಿದ್ದ. ಆದ್ರೆ ರಾವಣ ಸೀತೆಯನ್ನ ತನ್ನ ಅರಮನೆಗೆ ಕರೆದೊಯ್ಯಲಿಲ್ಲ, ಅಶೋಕ ವಾಟಿಕೆಯಲ್ಲಿ ಇರಿಸಿದ್ದ. ಪುರಾಣಗಳ ಪ್ರಕಾರ ಸೀತೆಯ ಇಚ್ಛೆಗೆ ವಿರುದ್ಧವಾಗಿ ರಾವಣ ಅವಳನ್ನ ಯಾವತ್ತೂ ಕೂಡ ಸ್ಪರ್ಶ ಮಾಡಲಿಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ಆತ ಯಾವತ್ತೂ ಸೀತೆಯನ್ನ ಮುಟ್ಲೇ ಇಲ್ಲ. ಆದ್ರೆ ಅವನು ಮಾಡದಂತ ಒಂದು ತಪ್ಪು ಇಡೀ ರಾಮಾಯಣ ಯುದ್ಧಕ್ಕೆ ಕಾರಣ ಆಯಿತು. ಅದೇ ರಾವಣನ ಪತನದ ಆರಂಭ. ಸೀತೆಯನ್ನ ಅಪಹರಿಸಿದಂತ ಕ್ಷಣದಿಂದಲೇ ರಾವಣನ ಪತನ ಶುರುವಾಗಿತ್ತು. ಶ್ರೀರಾಮ ವಾನರ ಸೇನೆಯನ್ನ ಒಗ್ಗೂಡಿಸಿದ್ರು. ಹನುಮಂತ ಮೊದಲು ಲಂಕೆಗೆ ತೆರಳಿ ಅಶೋಕ ವಾಟಿಕೆಯಲ್ಲಿ ಸೀತೆಯನ್ನ ಭೇಟಿಯಾಗಿದ್ದ. ನಂತರ ಲಂಕೆಯ ಒಂದು ಭಾಗವನ್ನೇ ಬೆಂಕಿಗೆ ಆಹುತಿ ಮಾಡಿ ಮತ್ತೆ ಶ್ರೀರಾಮನ ಬಳಿಗೆ ಮರಳಿದ್ದ. ಇದಾದ ನಂತರ ಸಮುದ್ರದ ಮೇಲೆ ರಾಮಸೇತು ನಿರ್ಮಾಣ ಆಗುತ್ತೆ. ಆ ಒಂದು ದಾರಿಯ ಮುಖಾಂತರವೇ ಲಂಕೆಯನ್ನ ವಾನರ ಸೇನೆ ಪ್ರವೇಶ ಮಾಡ್ತು. ಆಗ್ಲೇ ನೋಡಿ ಶುರುವಾಗಿದ್ದು ರಾಮಾಯಣದ ಮಹಾಯುದ್ಧ. ಈ ಒಂದು ಯುದ್ಧದಲ್ಲಿ ರಾವಣನ ಅನೇಕ ಪರಾಕ್ರಮಿ ಯೋಧರು ಸಾವನ್ನಪ್ಪಿದ್ರು. ಕುಂಭಕರ್ಣ, ಇಂದ್ರಜಿತ್ ಈ ರೀತಿ ಒಬ್ಬರ ನಂತರ ಒಬ್ಬರು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ರು. ಕೊನೆಗೆ ರಾವಣನೇ ಸ್ವತಃ ರಣರಂಗಕ್ಕೆ ಇಳಿದಿದ್ದ. ಆ ದಿವಸ ಇಡೀ ಭೂಮಿಯೇ ನಡುಗುವಷ್ಟು ಭೀಕರ ಯುದ್ಧ ನಡೆದಿತ್ತು. ಒಂದ್ ಕಡೆ ಧರ್ಮಕ್ಕಾಗಿ ಹೋರಾಡ್ತಿದ್ದಂತ ಶ್ರೀರಾಮ, ಮತ್ತೊಂದ್ ಕಡೆ ಅಪಾರ ಶಕ್ತಿ ಮತ್ತು ಅಹಂಕಾರದಿಂದ ನಿಂತಿದ್ದಂತ ರಾವಣ. ಈ ರಾವಣನಿಗೆ ಬ್ರಹ್ಮನ ವರದಿಂದ ಸಾಮಾನ್ಯ ಆಯುಧಗಳಿಂದ ಮರಣ ಸಾಧ್ಯ ಇರಲಿಲ್ಲ. ಆಗ ಮಹರ್ಷಿಗಳ ಮಾರ್ಗದರ್ಶನದಂತೆ ಶ್ರೀರಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರು. ಆ ಒಂದು ಅಸ್ತ್ರ ರಾವಣನ ಎದೆಯನ್ನ ಭೇದಿಸಿತ್ತು. ಲಂಕೆಯ ಮಹಾಚಕ್ರವರ್ತಿ ರಾವಣ ನೆಲಕುರುಳಿದ್ದ. ಆದ್ರೆ ಇಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆದಿತ್ತು. ರಾವಣ ಸಾಯುವಂತ ಮುನ್ನ ಶ್ರೀರಾಮ ಲಕ್ಷ್ಮಣನನ್ನ ಕರೆದು ಅವನು ಮಹಾಜ್ಞಾನಿ, ರಾಜನೀತಿ, ಧರ್ಮ ಮತ್ತು ಜೀವನದ ಬಗ್ಗೆ ಅವನಿಂದ ಕಲ್ತ್ಕೊಂಡ್ ಬಾ ಅಂತ ಹೇಳಿದ್ರು. ಮೊದಲು ಲಕ್ಷ್ಮಣ ರಾವಣನ ತಲೆ ಬಳಿ ನಿಂತು ಪ್ರಶ್ನೆಯನ್ನ ಕೇಳಿದ್ದ. ಆಗ ರಾವಣ ಮಾತಾಡ್ಲಿಲ್ಲ. ಆಗ ಶ್ರೀರಾಮ ಗುರುವಿನ ಪಾದದ ಬಳಿ ನಿಂತು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಆಗ ಲಕ್ಷ್ಮಣ ರಾವಣನ ಪಾದದ ಬಳಿ ಹೋಗಿ ನಿಂತ. ಆಗ ರಾವಣ ತನ್ನ ಕೊನೆಯ ಉಸಿರಿನಲ್ಲಿ ಜೀವನದ ಅಮೂಲ್ಯ ಪಾಠಗಳನ್ನ ಹೇಳದಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ವೀಕ್ಷಕರೇ, ಈ ರಾವಣ ಅಹಂಕಾರದಿಂದ ಸೋತಂತ ರಾಜ, ಆದ್ರೆ ಜ್ಞಾನದಿಂದ ಆತ ಯಾವತ್ತೂ ಸೋಲಿಲ್ಲ. ವೀಕ್ಷಕರೇ, ರಾವಣ 4 ವೇದಗಳು ಮತ್ತು 6 ಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದ. ಆತ ಮಹಾ ಪಂಡಿತ. ಅವನ ಜ್ಞಾನಕ್ಕೆ ದೇವತೆಗಳೇ ಗೌರವ ಕೊಡ್ತಿದ್ರು. ಮತ್ತು ಈ ರಾವಣ ಅತ್ಯುತ್ತಮ ವೀಣೆ ವಾದಕ ಮತ್ತು ಸಂಗೀತಗಾರ ಕೂಡ ಆಗಿದ್ದ. ಅವನ ಸಂಗೀತಕ್ಕೆ ಶಿವನೇ ಪ್ರಸನ್ನನಾದಂತ ಪುರಾಣಗಳೇ ಹೇಳ್ತವೆ. ಇನ್ನು ಈ ರಾವಣನಿಗೆ 10 ತಲೆಗಳಿದ್ವು ಅಂತ ಹೇಳಲಾಗುತ್ತೆ. ಆದ್ರೆ ಕೆಲವು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಅದು ನಿಜವಾದಂತ 10 ತಲೆಗಳು ಅಲ್ಲ, 4 ವೇದಗಳು ಮತ್ತು 6 ಶಾಸ್ತ್ರಗಳ ಜ್ಞಾನವನ್ನ ಸಾಂಕೇತಿಸುವಂತ ರೂಪಕ ಅಂತ ವಿವರಿಸ್ತಾರೆ. ಇನ್ನು ಈ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ರು ಕೂಡ ಅವಳ ಇಚ್ಛೆಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಅವಳನ್ನ ಮುಟ್ಲಿಲ್ಲ. ಆತ ಸಾಯುವಂತ ಕೊನೆಯ ಕ್ಷಣದಲ್ಲೂ ಕೂಡ ಶ್ರೀರಾಮ ಲಕ್ಷ್ಮಣನಿಗೆ ರಾವಣ ಮಹಾಜ್ಞಾನಿ, ಅವನಿಂದ ಜೀವನದ ಪಾಠವನ್ನ ಕಲ್ತ್ಕೊಂತ ಹೇಳಿದ್ರು.
ಅಂದ್ರೆ ಶತ್ರುವಾಗಿದ್ರು ಕೂಡ ಅವನ ಜ್ಞಾನಕ್ಕೆ ಶ್ರೀರಾಮ ಕೂಡ ಗೌರವವನ್ನ ಕೊಟ್ಟಿದ್ರು. ವೀಕ್ಷಕರೇ, ಈ ರಾವಣನ ಜೀವನ ನಮ್ಗೆ ಒಂದು ಪಾಠವನ್ನ ಕಲಿಸುತ್ತೆ. ಜ್ಞಾನ, ಶಕ್ತಿ, ಸಂಪತ್ತು, ಭಕ್ತಿ ಇವೆಲ್ಲ ಇದ್ರೂ ಕೂಡ ಅಹಂಕಾರ ಹೊಂದಿದ್ರೆ ಸಾಕು, ಅದು ಅವನನ್ನ ಸಂಪೂರ್ಣ ಪತನಕ್ಕೆ ತಳ್ಳುತ್ತೆ ಅನ್ನೋದಕ್ಕೆ ರಾವಣನೇ ಸಾಕ್ಷಿ. ಬಹುಶಃ ಇದೇ ಕಾರಣಕ್ಕೆ ಇತಿಹಾಸ ಇವತ್ತಿಗೂ ರಾವಣನನ್ನ ಮಹಾಜ್ಞಾನಿಯಾಗಿಯೂ ಮಹಾ ಅಹಂಕಾರಿಯಾಗಿಯೂ ಒಂದೇ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತೆ. ವೀಕ್ಷಕರೇ, ಇದಿಷ್ಟು ರಾವಣನ ಬಗ್ಗೆ ಇರುವಂತ ಒಂದಷ್ಟು ಸಣ್ಣ ಸಣ್ಣ ಮಾಹಿತಿಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ.